ಇನ್ನು ಮೊನ್ನೆ ಘೋಷಣೆಯಾಗಿದೆ, ನಿನ್ನೆ ಆದೇಶ, ಇವತ್ತೇ ಅದರ ಫಲ ಸಿಕ್ಕಿದೆ. ಅಂದ್ರೆ ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ನೀಡುವಂತಹ ವಿಚಾರ ಇದು. ಡಿಕೆಶಿ ಸರ್ಕಾರ ನೀಡಿದಂತ ಉಚಿತ ಬಸ್ ಪಾಸ್ ಗ್ಯಾರಂಟಿ ಒಟ್ಟಾರೆಯಾಗಿ ಈಗ ನಿನ್ನೆ ಆದೇಶ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಅದರ ನಿರ್ಧಾರ ಏನು ಅಥವಾ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಹೇಗೆ ಸಾಗಬೇಕು ಅನ್ನುವಂತಹ ಪ್ರಕ್ರಿಯೆಯೂ ಕೂಡ ಶುರುವಾಗಿದೆ. ಪ್ರಸ್ತುತ ಸಾಲಿನಿಂದಲೇ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಈ ಉಚಿತ ಬಸ್ ಪಾಸ್ ಸೌಲಭ್ಯ ಸಿಗಲಿದ್ದು, ಸಾರ್ವಜನಿಕರು ಹಾಗೆ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬಹುದಾಗಿದೆ. ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಆಧಾರ್ ಕಾರ್ಡ್ ಮತ್ತು ಕಾಲೇಜ್ ಅಡ್ಮಿಷನ್ ರೆಸಿಪ್ಟ್ ಕಂಪಲ್ಸರಿ ಆಗುತ್ತೆ. ಹಾಗೆ ಇಲಾಖೆಯ ಅಪ್ರೂವಲ್ ಆದ ಬಳಿಕ ವಿದ್ಯಾರ್ಥಿಗಳ ಮೊಬೈಲ್ಗೆ ನೇರ ಸಂದೇಶ ಬರುತ್ತೆ. ಮೆಸೇಜ್ ಬಂದ ನಂತರ ವಿದ್ಯಾರ್ಥಿಗಳು ನಿಗದಿಪಡಿಸಿದ ಟಿಟಿಎಂಸಿ ಕೇಂದ್ರಗಳಲ್ಲಿ ತಮ್ಮ ಉಚಿತ ಬಸ್ ಪಾಸ್ಗಳನ್ನು ಪಡೆದುಕೊಳ್ಳಬಹುದಾಗಿದೆ.